ಹರೇ ಶ್ರೀನಿವಾಸ. ಇದು ಕರ್ನಾಟಕದಲ್ಲಿ ಹೊಸಪೇಟೆ, ಈಗ ವಿಜಯನಗರ ಜಿಲ್ಲೆ ಆಗಿದೆ. ವಿಜಯನಗರ ಹೊಸಪೇಟೆಯಿಂದ 22 ಕಿಲೋಮೀಟ್ರ್ ಬುಕ್ಸಾಗರ ಅಂತ ಇದೆ. ಬುಕ್ಸಾಗರದಲ್ಲಿ ವೆಂಕಟರಮಣ ದೇವರು, ಕಂಬದ ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ಕೇಶವ, ಮಂಡಿಗೆ ಪ್ರಾಣದೇವರು, ಕೊಲ್ಲಾಪುರ ಮಹಾಲಕ್ಷ್ಮಿ, ಸತ್ಯಜ್ಞಾನ ತೀರ್ಥರು ಎಲ್ಲರೂ ಇದ್ದಾರೆ ಇಲ್ಲಿ. ನಾವು ಸತ್ಯಜ್ಞಾನರ ಮರಿ ಮೊಮ್ಮಕ್ಕಳು. ಶ್ರೀನಿವಾಸಾಚಾರ್ಯ ಗಂಗೂರು ಅಂತ ನನ್ನ ಹೆಸರು. ಸುಮಾರಾಗಿ 20-25 ವರ್ಷದಿಂದ ನಾವು ಇಲ್ಲಿ ಆರಾಧನೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ನಾವು ಸ್ವಂತ ಮಾಡ್ತೇನೆ, ಯಾರ ಸಹಾಯ, ನಾವೇ ಅಣ್ಣ ತಮ್ಮಂದಿರಿದ್ದೀವಿ. ಅಣ್ಣ ತಮ್ಮಂದಿರು ಸೇರಿಕೊಂಡು ನಾವು ಆರಾಧನೆ ಮಾಡ್ತಾ ಇದ್ದೀವಿ. ನಾಳೆನೇ ಆರಾಧನೆ ಇದೆ, ಮಾಘ ಶುದ್ಧ ದಶಮಿ ದ್ವಾದಶಿ 2 ಆಗ್ತದೆ. ನಾವು ದ್ವಾದಶಿ ಇಲ್ಲಿ ಮಾಡ್ತೀವಿ. ಸಾಕಷ್ಟು ಈ ಕಡೆ ಸುತ್ತಮುತ್ತ ಹೊಸಪೇಟೆ, ಬಳ್ಳಾರಿ, ಕೊಪ್ಪಳ, ಗಂಗಾವತಿ, ಕಮಲಾಪುರದಲ್ಲಿ ಕೂಡ ಮೃತ್ತಿಕಾ ಬೃಂದಾವನ ಇದೆ, ಅಲ್ಲಿನೂ ಆರಾಧನೆ ಆಗ್ತದೆ. ಬಳ್ಳಾರಿ ಎಲ್ಲ ಕಡೆಯಿಂದ ಜನರು ಬರ್ತಾ ಇದ್ದಾರೆ. ಇದಕ್ಕೆ ಜನರ ಸಹಕಾರ ಇದೆ. ಭಗವಂತ ಇಲ್ಲಿ ನೆಲೆಸಿದ್ದಾನೆ. ಇದು TV9 ಕೂಡ ಬಂದಿದೆ. ಈ ದೇವಸ್ಥಾನದ್ದು ಸತ್ಯ ಎಲ್ಲೆಲ್ಲಿ ನಡೀತವೆ ಅಂತನ್ನೋದು ಅದು ಹೇಳಿದ್ದಾರೆ. ಇಲ್ಲಿ ಬಹಳಷ್ಟು ಸತ್ಯ ಇದೆ. ಕೊಲ್ಲಾಪುರ ಮಹಾಲಕ್ಷ್ಮಿ ಇದ್ದಾಳೆ, ಮಾಂಗಲ್ಯ ಸೇವೆ ಅಂತ ಇದೆ ಲಕ್ಷ್ಮೀ ದೇವಿಗೆ. ಆ ಸೇವೆ ಮಾಡಿದರೆ ಯಾವುದೇ ಕೆಲಸಗಳು, ಏನೇ ಕೆಲಸಗಳು ಇರಲಿ, ಯಾವುದೇ ಕಾರ್ಯಗಳಿರಲಿ, ಅದು ನಿರ್ವಿಘ್ನವಾಗಿ ನೆರವೇರ್ತದೆ. ಆದಷ್ಟು ಜನ ಉದಾಹರಣೆ ಕೂಡ ನಮ್ಮಲ್ಲಿವೆ. ಅವರು ಬಂದು ಹೇಳಿದ್ದು ಕೂಡ ಗೊತ್ತಾಗ್ತದೆ. ಸಾಕಷ್ಟು ಭಕ್ತಾದಿಗಳು ಇದನ್ನು ನೋಡಿ, ಈ ವಿಡಿಯೋ ನೋಡಿ ತಾವು ಕೂಡ ವೆಂಕಟರಮಣ, ಲಕ್ಷ್ಮೀದೇವಿ, ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಹರೇ ಶ್ರೀನಿವಾಸ.